ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಯಾರೆಲ್ಲ ನನ್ನ ಚಾನಲ್ಗೆ ಕಂಟಿನ್ಯೂ ಆಗಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಎಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ. ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ವಿಡಿಯೋ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಇವತ್ತಿನ ನನ್ನ ವಿಡಿಯೋದಲ್ಲಿ ನನಗೆ ಕಮೆಂಟ್ ಬಂದಿತ್ತು, ಪ್ಲ್ಯಾಂಟ್ ಎಲ್ಲಿ ಸಿಗ್ತದೆ ಜಾಜಿ ಮಲ್ಲಿಗೆದು ಅಂತೇಳಿ. ನಾನು ಹೇಳಿದೆ ನಾನೇ ಬೇಕಿದ್ದರೆ ಕಟ್ ಮಾಡಿ ಕೊಡ್ತೇನೆ, ನನಗೆ ಮಾಡಲಿಕ್ಕೆ ನೀವು ತಗೊಂಡು ಹೋಗಿ ಮಾಡ್ಕೊಳ್ಬೋದು ಅಂತ ಹೇಳಿದ್ದೆ. ಬಟ್ ಯಾರೂ ನನಗೆ ರಿಪ್ಲೈ ಮಾಡಲಿಲ್ಲ. ಬಟ್ ಅವರು ತಗೊಂಡೋಗಿ ಮಾಡೋದು ಕಷ್ಟ ಅಂತ ಅನಿಸಿರ್ಬೋದು, ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಇದು ಪ್ಲ್ಯಾಂಟ್ ಮಾಡ್ತಾಯಿದ್ದೇನೆ ನಾನು. ಯಾಕಂತ ಹೇಳಿದರೆ ಇದು ಪ್ಲ್ಯಾಂಟು ತಗೊಂಡೋಗಿ ಮಾಡಲಿಕ್ಕೆ ಕಷ್ಟ ಅನಿಸಿತೇನೋ, ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೇನೆ. ನಿಮ್ಗೆ ಯಾರಿಗಾದರೂ ಬೇಕಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಎಷ್ಟು ಬೇಕಂತ ನಾನು ಮಾಡಿಕೊಡ್ತೇನೆ. ಇದು ನಾನು ಶಾಂಪಲಾಗಿ ಮಾಡ್ತಾ ಇರೋದು, ಜಾಸ್ತಿ ನಾನು ಮಾಡೋದಿಲ್ಲ. ಒಂದು 9 ಗ್ರೋ ಬ್ಯಾಗಲ್ಲೇ ಹಾಕಿಡ್ತೇನೆ ಅಷ್ಟೇ, 9 ಪ್ಲ್ಯಾಂಟ್ ಮಾಡಿಡ್ತೇನೆ. ಯಾಕಂತ ಹೇಳಿದರೆ ಜಾಸ್ತಿ ಮಾಡಿದರೆ ನನಗೆ ಬೇಸಿಗೆಯಲ್ಲಿ ನೀರು ಹಾಕೋದು ತುಂಬ ಕಷ್ಟ ಆಗ್ತದೆ, ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಚಿಕ್ಕ ಚಿಕ್ಕ ಗ್ರೋ ಬ್ಯಾಗ್ ಆದ ಕಾರಣ ಅದಕ್ಕೆ ಕರೆಕ್ಟಾಗಿ ಹಾಕಬೇಕು, ಇಲ್ಲಾಂದರೆ ಗ್ರೋ ಬ್ಯಾಗ್ ಮಾಡ್ತಿದ್ರೆ ನೀರು ಬೀಳೋದಿಲ್ಲ. ನೀರು ವೇಸ್ಟ್ ಮಾಡುವ ಹಾಗೆ ಸಹ ಇಲ್ಲ, ನನಗೆ ತುಂಬ ಟೈಮ್ ಕೂಡ ವೇಸ್ಟ್ ಆಗುತ್ತೆ ಮತ್ತು ನೀರು ಕೂಡ ವೇಸ್ಟ್ ಆಗುತ್ತೆ. ಹಾಗಾಗಿ ನೋಡಿ, ನಾನು ಮೊನ್ನೆ ನನ್ನ ಮಲ್ಲಿಗೆ ಗಿಡ ನಾನು ನಿಮಗೆ ತೋರಿಸಿದ್ದೆ, ಜಾಜಿ ಮಲ್ಲಿಗೆ ತೋರಿಸಿದ್ದೆ ನಾನು ಹೇಗೆ ನೆಟ್ಟಿದ್ದೇನೆ ಅಂತ. ಬಟ್ ಅದು ನೆಲದಲ್ಲಿ ನೆಡಬೇಕಿತ್ತು, ಅದಕ್ಕೆ ನಾನು ಗೊಬ್ಬರ ಹಾಕಲಿಲ್ಲ. ಆದರೆ ಸಹ ತುಂಬ ಚೆನ್ನಾಗಿ ಬಂದಿದೆ, ಪರವಾಗಿಲ್ಲ. ಇದನ್ನು ನಾನು ನೆಲದಲ್ಲೇ ನೆಡೋದು, ಪಾಟಲ್ಲಿ ನೆಡೋದಿಲ್ಲ. ಪಾಟಲ್ಲಿ ನನಗೆ ಅಷ್ಟು ಚೆನ್ನಾಗಿ ಬರುತ್ತೆ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಹಾಗಾಗಿ ಅದು ತುಂಬ ದೊಡ್ಡದಾಗಿ ಬೆಳೀತದೆ, ಅದು ಎಷ್ಟು ದೊಡ್ಡದಾಗಿ ಬೆಳೀತದೆ ಅಷ್ಟು ಹೂ ಸಿಗ್ತದೆ ನಮಗೆ. ಹಾಗಾಗಿ ನಾನು ನೆಲದಲ್ಲೇ ನೆಡ್ತೇನೆ, ಇದನ್ನು ಪಾಟಲ್ಲಿ ಇಡೋದಿಲ್ಲ. ನಿಮಗೆ ಯಾರಿಗಾದರೂ ಈ ಮಲ್ಲಿಗೆ ಗಿಡ ಬೇಕಿದ್ದರೆ, ಈ ಜಾಜಿ ಗಿಡ ಬೇಕಿದ್ದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕು ಎಷ್ಟು ಬೇಕು ಅಂತ. ನೀವು ಎಷ್ಟು ಹೇಳ್ತೀರಿ ಅಷ್ಟು ಮಾತ್ರ ಮಾಡಿರ್ತೇನೆ, ಯಾಕಂದರೆ ಜಾಸ್ತಿ ಮಾಡೋದಿಲ್ಲ. ಜಾಸ್ತಿ ಮಾಡಿದರೆ ನನಗೆ ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ, ಖಂಡಿತ ಆಗೋದಿಲ್ಲ. ನೀರಿದು ತುಂಬ ಪ್ರಾಬ್ಲಮ್ ಉಂಟು. ನಾನು ಇದಕ್ಕೆ ಬೇಸಿಗೆಯಲ್ಲಿ ನೀರು ಹಾಕೋಕ್ಕಾಗದೆ ಗಿಡ ಎಲ್ಲ ತುಂಬ ಒಣಗಿತ್ತು. ಇದು ಮತ್ತು ಮಳೆ ಬಂದ ನಂತರ ಚಿಗುರು ಬಂದದ್ದು, ಹಾಗಾಗಿ ನೀರಿದು ತುಂಬ ಪ್ರಾಬ್ಲಮ್ ಉಂಟು. ನೋಡಿ, ಇದು ಇವತ್ತಿನ ಹೂವು ಎಷ್ಟು ಚೆಂದ ಇದೆ ಅಲ್ಲ, ಮೊಗ್ಗೆ ತುಂಬ ಪರಿಮಳ ಕೂಡ ಇರ್ತದೆ. ನೋಡಿ, ಮುಟ್ಟುವಾಗಲೇ ಅರಳಿತಿದ್ದು, ಇವತ್ತು ಸಂಜೆ ಅರಳುತ್ತದೆ, ಮಾರ್ನಿಂಗ್ ಮೊಗ್ಗೆ ಇರುತ್ತೆ. ನೋಡಿ, ಈ ಥರ ಗೆಲ್ಲುಗಳನ್ನೆಲ್ಲ ನಾನು ಕಟ್ ಮಾಡ್ಕೊಳ್ತೇನೆ. ಇದು ಪುನಃ ನನಗೆ ಚಿಗುರು ಕೂಡ ಬರ್ತದೆ, ತುಂಬ ದೊಡ್ಡದಾಗಿ ಕೂಡ ಬರ್ತದೆ, ಮತ್ತು ನಿಮಗೆ ಗಿಡ ಕೂಡ ಆಗತ್ತೆ. ಹಾಗಾಗಿ ನನಗೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ಎಷ್ಟು ಗಿಡ ಬೇಕಂತ, ಅಷ್ಟು ಮಾತ್ರ ಮಾಡ್ತೇನೆ. ಇವತ್ತು ನಾನು 9 ಗಿಡ ಮಾತ್ರ ಮಾಡ್ತಾ ಇರೋದು, ಜಾಸ್ತಿ ಮಾಡ್ತಾ ಇಲ್ಲ. ಹಾಗಾಗಿ ಯಾರು ತಪ್ಪಾಗಿ ಎಣಿಸ್ಕೊಳ್ಬೇಡಿ. ನನಗೆ ನೀವು ಸ್ವಲ್ಪ ಹಣ ಕೊಡಬೇಕಾಗತ್ತೆ, ಇಲ್ಲ ಅಂತ ಹೇಳಿದರೆ ನನಗಂದರೆ ಮಣ್ಣು ಮತ್ತು ನಾನು ಗ್ರೋ ಬ್ಯಾಗೆಲ್ಲ ಇದು ಮಾಡಿರ್ತೀನಲ್ಲ, ಸ್ವಲ್ಪ ಏನೋ ನನಗೆ ಕೊಡಬೇಕಾಗತ್ತೆ. ಯಾಕಂತ ಹೇಳಿದರೆ ನಾನು ಸ್ವಲ್ಪ ಎಫರ್ಟ್ ಹಾಕಿರ್ತೀನಲ್ಲ, ಹಾಗಾಗಿ ನಾನು ಮಲ್ಲಿಗೆ ಗಿಡಕ್ಕೆ ಮಾಡಿದಷ್ಟು ಡಿಮ್ಯಾಂಡ್ ಮಾಡೋದಿಲ್ಲ. ಸ್ವಲ್ಪ ನನಗೆ ಖರ್ಚಿಗಾಗೋಷ್ಟು ಅದಕ್ಕಿಷ್ಟು ನಾನು ವ್ಯರ್ಥ ಮಾಡ್ತೇನೆ, ಅಷ್ಟು ನನಗೆ ಕೊಟ್ಟರೆ ಸಾಕು, ಜಾಸ್ತಿ ಬೇಡ. ನಿಮಗೆ ಹೆಲ್ಪ್ ಆಗಲಿ ಅಂತ ನಾನು ಈ ವಿಡಿಯೋ ಮಾಡಿರೋದು. ನೀವು ನನಗೆ ಕೇಳಿದ್ರಿ ಲಾಸ್ಟ್ ಟೈಮು ಆಯಿಷಾ ಅಂತ ಒಬ್ಬರು ನನಗೆ, ಆಯಿಷಾ ಕೋಟಿಯನ್ ಅಂತ ನನಗೆ ಒಬ್ಬರು ಕೇಳಿದರು, ಎಲ್ಲಿ ಸಿಗ್ತದೆ ಅಂತ ಕೇಳಿದರು. ಮೊನ್ನೆ ಸಹ ಒಬ್ಬರು ಯಾರೋ ಮೆಸೇಜ್ ಮಾಡಿದ್ರು, ಹಾಗೆಯೇ ಕಮೆಂಟ್ ಮಾಡಿದರು ಎಲ್ಲಿ ಸಿಗ್ತದೆ ಅಂತ. ಅದಕ್ಕೋಸ್ಕರ ನಿಮಗೆ ಇಂಟ್ರೆಸ್ಟ್ ಇದೆ ಅಂತ ನಾನು ಇದನ್ನು ಮಾಡಿರೋದು. ನಿಮಗೆ ಹೆಲ್ಪ್ ಆದರೆ ಇದನ್ನು ತಗೊಂಡು ಹೋಗ್ಬೋದು. ಇಲ್ಲ ನನಗೆ ಬರಲಿಕ್ಕಾಗಲ್ಲ ಅಂತ ಹೇಳಿದರೆ ಒಂದು ಉಡುಪಿ ತನಕ ನಾನು ತಂದು ಕೊಡ್ಬೋದು, ಆದರೆ ಟೈಮಿಂಗ್ಸು ಮಾರ್ನಿಂಗ್ ಹಾಗೆ ನಾನು ಕೊಟ್ಟು ಕಳಿಸ್ಬೋದು. ನನಗೆ ಬರಲಿಕ್ಕಾಗಲ್ಲ, ನಾನು ಕೊಟ್ಟು ಕಳಿಸ್ಬೋದು. ಇದನ್ನು ನೀವು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ನೀವು ತಗೊಂಡು ಹೋಗಬೇಕಾಗತ್ತೆ. ನನಗೆ ನೀರು ಹಾಕಲಿಕ್ಕೆಲ್ಲ ಆಗೋದಿಲ್ಲ. ನೋಡಿ, ನಾನು ಇಷ್ಟು ಕಟ್ ಮಾಡ್ಕೊಂಡು ಬಂದಿದ್ದೇನೆ. ನಾನು ಆಲ್ರೆಡಿ ನಾನೀಗ ಗ್ರೋ ಬ್ಯಾಗಿಗೆ ಮಣ್ಣು ಹಾಕ್ಕೊಂಡಿದ್ದೆ. ಒಂದು 9 ಗ್ರೋ ಬ್ಯಾಗ್ ಇದೆ, ಅದು ಸಣ್ಣದು ನರ್ಸರಿಯಲ್ಲಿ ಬರುತ್ತಲ್ಲ ಆ ರೀತಿ ಬ್ಯಾಗ್, ಅದು ತೊಟ್ಟೆ. ಅದರಲ್ಲಿ ನಾನೀಗ 4 ಗೆಲ್ಲುಗಳನ್ನು ಹಾಕ್ತೇನೆ. ಯಾಕಂತ ಹೇಳಿದರೆ ನಿಮಗೆ ತೊಗೊಂಡೋದ್ರೆ ಸಹ ಇದು ಲಾಸ್ ಆಗಬಾರ್ದು. ಹಾಗಾಗಿ ನೀವು ಇದನ್ನು ಸಪ್ರೇಟ್ ಕೂಡ ಮಾಡ್ಬೋದು, ಹಾಗೆ ಕೂಡ ನಡ್ಬೋದು. ನೀವು ಎಷ್ಟೇ ನೆಟ್ಟರೂ ಸಹ ಒಂದು ಗಿಡದಲ್ಲಿ 1000 ಗೆಲ್ಲುಗಳಾಗಿ ಬರ್ತದೆ. ಅದು ಒಂದು ವರ್ಷದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ, ಗೊಬ್ಬರ ಎಲ್ಲ ಹಾಕಿದರೆ. ಇದು ಎಲ್ಲ ಗಿಡಗಳಿಗೂ ಸಹ ನಾನು ಹಾಗೆ, ತೊಟ್ಟೆಗಳಿಗೂ ಸಹ ನಾನು 4 ಗೆಲ್ಲುಗಳನ್ನು ಹಾಕ್ತಾಯಿದ್ದೇನೆ. ನಾನೀಗ ಸದ್ಯಕ್ಕೆ ಇಷ್ಟೇ ಮಾಡೋದು, ಜಾಸ್ತಿ ಮಾಡೋದಿಲ್ಲ. ನನಗೆ ಈ ವಿಡಿಯೋದ ಇದರಲ್ಲಿ ಎಷ್ಟು ರೆಸ್ಪಾನ್ಸ್ ಬರುತ್ತೆ ಅದ್ರ ಮೇಲೆ ನಾನು ಜಾಸ್ತಿ ಗಿಡ ಮಾಡ್ತೇನೆ. ಇಲ್ಲಾಂದರೆ ನಾನಿಷ್ಟು ಗಿಡಗಳನ್ನು ಏನು ಮಾಡೋದು, ನೆಡಲಿಕ್ಕೆ ಕಷ್ಟ ಆಗ್ತದಲ್ವ. ನೆಟ್ಟರೆ ಸಹ ಹೂ ತೆಗಿಬೇಕು, ಅದು ಸ್ವಲ್ಪ ಇರುವಾಗ ಪರವಾಗಿಲ್ಲ, ಜಾಸ್ತಿ ಇರುವಾಗ ನಮಗೆ ತುಂಬ ಕಷ್ಟ ಆಗ್ತದೆ, ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ, ಜನ ಇರೋದಿಲ್ಲಲ್ಲ. ಹಾಗಾಗಿ
ಇಲ್ಲಿ ಯಾರು ಜನ ಸಿಗೋದಿಲ್ಲ ಹೂ ಕಟ್ಟಲಿಕ್ಕೆ. ಇರ್ತಾರೇನೋ, ಬಟ್ ನನಗಷ್ಟು ಗೊತ್ತಿಲ್ಲ ಯಾರಾದರೂ ಇದ್ದಾರಂತ. ಅಕ್ಕಪಕ್ಕ ಯಾರೂ ಇಲ್ಲ ನನಗೆ ಹೂ ಕಟ್ಟಿ ಕೊಡೋರು, ಹಾಗಾಗಿ ನನಗೆ ಸಪೋರ್ಟು ಸಾಕಾಗೋದಿಲ್ಲ. ಹಾಗಾಗಿ ನಾನು ಅಷ್ಟು ಗಿಡ ನೆಡಲಿಕ್ಕೆ ಆಗೋದಿಲ್ಲ. ನೋಡಿ, ಎಲ್ಲ ಗಿಡಗಳಿಗೆ ಹಾಕಿ ಆಯಿತು. ಈಗ ಒಂದು ಮೂರು ತೊಟ್ಟೆ ಉಳ್ಕೊಂಡಿದೆ ಅಷ್ಟೇ. ನೋಡಿದ್ರಲ್ಲ, ಹೀಗೆ ಹಾಕ್ತೇನೆ, ಎಲ್ಲ ಹಾಕಿರ್ತೇನೆ. ನೋಡಿ, ಎಲ್ಲ ಹೆಲ್ದಿ ಇದೆ. ಇದು ನೋಡಲಿಕ್ಕೆ ಎಷ್ಟು ಚೆಂದ ಕಾಣ್ತಾ ಉಂಟು. ನಾನು ಕಟ್ ಮಾಡಿ ತರುವಾಗ ಲೆಕ್ಕ ಮಾಡಿ ತರಲಿಲ್ಲ, ಹಾಗೆ ಸ್ವಲ್ಪ ಕಡಿಮೆ ಆಗ್ತದ ಅಂತೇಳಿ, ಹಾಗೆ ಇನ್ನೊಮ್ಮೆ ಕಟ್ ಮಾಡಬೇಕಾಗ್ತದ ಅಂತ ಗೆಲ್ಲುಗಳನ್ನು. ಇದಕ್ಕೆ ನಾನು ಯಾವುದೇ ಗೊಬ್ಬರ ಈಗ ಹಾಕುವುದಿಲ್ಲ, ಖಾಲಿ ಮಣ್ಣಲ್ಲಿ ನೆಡ್ತಾ ಇದ್ದೇನೆ. ಯಾಕಂದರೆ ಸುಡು ಮಣ್ಣು ಯಾವುದಿಲ್ಲ, ಗೊಬ್ಬರ ಹಾಕಿದರೆ ಕೊಳಿತದೆ. ಅದಕ್ಕೋಸ್ಕರ ನಾನೀಗ ಹಾಗೆ ನೆಡ್ತೇನೆ. ಆಮೇಲೆ ಬೇರು ಬಂದ ನಂತರ ಏನಾದರೂ ಬೇಕಿದ್ರೆ ಹಿಂಡಿ ಏನಾದರೂ ಹಾಕ್ಬೋದು. ಇಲ್ಲ ಅಂತ ಹೇಳಿದರೆ ಹಾಗೆ ಸಹ ಬೆಳೀತದೆ, ಅದು ಏನು ತೊಂದರೆ ಇಲ್ಲ, ಅದಕ್ಕಿಂತ ಪ್ರಾಬ್ಲಮ್ ಇಲ್ಲ ಅಷ್ಟು. ನಾನು ನೋಡಿ, ಮಳೆಯಲ್ಲಿ ಸಹ ಕಷ್ಟಪಟ್ಟು ನೆಡ್ತಾ ಇದ್ದೇನೆ. ಯಾಕೆ ಗೊತ್ತಿಲ್ಲ, ನಿಮಗೆ ಒಂದು ಹೆಲ್ಪ್ ಆಗಲಿ ಅಂತ. ಇನ್ನೊಂದು 3 ತೊಟ್ಟೆ ಆಗೋಷ್ಟು ನಿಂತಿದೆ, ಒಂದು ಗೆಲ್ಲು ಉಳ್ತಿದೆ. ಇನ್ನೊಂದು ನಾನು 3ಕ್ಕೆ ಎಷ್ಟು ಬೇಕಾಗ್ತದೆ, 11 ತರಬೇಕು. ಒಂದು ಗೆಲ್ಲು ಉಂಟು, ಹಾಗಾಗಿ ತಂದಿದ್ದೇನೆ. ಎಷ್ಟು ಕಟ್ ಮಾಡ್ಕೊಂಡು ಬಂದಿದ್ದೇನೆ. ಇದೆಲ್ಲ ನೆಡ್ತೇನೆ. ನೋಡಿ, ಇದೆಲ್ಲ ಆಯಿತು. ಇನ್ನೊಂದಿದೆ ನೋಡಿ ಈ ಸೈಡಲ್ಲಿ, ಇದಕ್ಕೂ ಸಹ ಹಾಕಿರ್ತೇನೆ. ಆಯಿತು. ಇದು ಅಲ್ಲದೆ ನಾನು ಇನ್ನು ಬೇರೆ ಏನೆಲ್ಲ ಪ್ಲ್ಯಾಂಟ್ ಮಾಡ್ತೀನಿ ಅಂತ ಹೇಳಿದರೆ ಗುಲಾಬಿ ಗಿಡ ಮಾಡ್ತೀನಿ. ಈಗ ಯಾರಿಗಾದರೂ ಬೇಕಿದ್ದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಗುಲಾಬಿ ಗಿಡ ಕೂಡ ನಾನು ಮಾಡಿಕೊಡ್ತೇನೆ. ನಿಮಗೆ ಯಾರಿಗಾದರೂ ಬೇಕಾದರೆ, ಅಂದರೆ ಮಲ್ಲಿಗೆ ಗಿಡ ತಗೊಂಡು ಹೋಗ್ಲಿಕ್ಕೆ ಬಂದರೆ ಗುಲಾಬಿ ಗಿಡ ಸಹ ತಗೊಂಡು ಹೋಗ್ಬೋದು. ನೋಡಿ, ಇದೆಲ್ಲ ಚಿಗುರು ಬಂದದ್ದು. ಇದಕ್ಕೆ ಆಲ್ರೆಡಿ 2 ತಿಂಗಳಾಗಿದೆ. ಇನ್ನು ದೀಪಾವಳಿ ಅನ್ನೋವಾಗ ಇದು ಚಿಗುರು ಮೊಗ್ಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ದೀಪಾವಳಿಗೆ ಮುಗಿ ಬರ್ತದೆ. ಇದು ಹೋದ ವರ್ಷದ್ದು ನೋಡಿ, ಬೇಸಿಗೆಯಲ್ಲಿ ಮಾಡಿರೋವಂಥದ್ದು. 1 ವರ್ಷ ಆಗಿದೆ, ಬಟ್ ಇದು ನಡಲಿಲ್ಲ. ನಾನು ನೆಟ್ಟಿದ್ದೆ, ಹೂ ಬರ್ತಿತ್ತು. ನೋಡಿದ್ರಲ್ಲ ಸ್ನೇಹಿತರೆ ನನ್ನ ವಿಡಿಯೋನ, ನಿಮಗೆ ಹೆಲ್ಪ್ ಆಗಲಿ ಅಂತ ಮಾಡಿದ್ದಾನೆ. ನಿಮಗೆ ಹೆಲ್ಪ್ ಆಯಿತು ಅಂತ ಹೇಳಿದರೆ ನನಗೆ ಲೈಕ್ ಮಾಡೋದು ಮರಿಬೇಡಿ. ನಿಮಗೇನಾದರೂ ಸಜೆಸ್ಟ್ ಬೇಕಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಶೇರ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ಕೊಳ್ತೇನೆ. ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೇನೆ. ನಾಳೆ ವೀಡಿಯೋದಲ್ಲಿ ಸಿಗ್ತಿದ್ದೇನೆ. ಬಾಯ್ ಬಾಯ್.